ಜೆಟಿ ಇಂಟು ದಿ ಫೈನಲ್ಸ್. ಮೆಜಾರಿಟಿ ಆಫ್ ದ ಪೀಪಲ್ಸ್ ಎಲ್ಲ ಏನ್ ಅನ್ಕೊಂಡಿದ್ರು ಅಂದ್ರೆ ಆರ್ ವಿನ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ನಾನ್ ಪ್ರಿವ್ಯೂ ವಿಡಿಯೋ ಮಾಡ್ಬೇಕಾದಾಗ ಹೇಳಿದೆ ಇವರು ಜಿಟಿ ಅವರೇ ವಿನ್ ಆಗ್ತಾರಂತ. ಏನಕ್ಕಂದ್ರೆ ನೋಡಿ, ಜಿಟಿ ಕಡೆ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗೋದು ರೇರು. ಅದು ಕ್ವಾಲಿಫೈಯರ್ ಒಂಥರ ಕೊಲಾಪ್ಸ್ ಆಗ್ಬಿಟ್ರು. ಅದಾದ್ಮೇಲೆ ಅವ್ರು ಯಾವಾಗ ಕೊಲಾಪ್ಸ್ ಆಗಿದಾರೋ ನೆಕ್ಸ್ಟ್ ಗೇಮ್ ಬರ್ತಾರಲ್ವಾ, ಒಂಥರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರ ಅಂತ ಹೇಳ್ಬೋದು. ಆದ್ರಿಂದ ನಾನು ಹೇಳಿದ್ದು ಜಿಟಿ ವಿನ್ ಆಗುತ್ತೆ ಅಂತ. ಅದೇ ರೀತಿ ನೋಡಿ ಜಿಟಿ ವಿನ್ ಆದ್ರು. ಎಂತ ಚೇಂಜ್ ಮಾಡಿದ್ದು 215 ಟಾರ್ಗೆಟ್ ಕೊಟ್ಟಿರ್ತಾರೆ. ಜಿಟಿ ಅವ್ರು ನೋಡಿ ಅದನ್ನ ಯಾವ ರೀತಿ ಚೇಂಜ್ ಮಾಡ್ತಾರಂತ ನೋಡಿ. ಇವ್ರದ್ದು ಪಾರ್ಟ್ನರ್ಶಿಪ್ ಯಾವ ರೇಂಜ್ ಬಂದಿರೋದು, 167 ರನ್. ಮೊದಲನೇ ವಿಕೆಟ್ ಬೀಳೋಷ್ಟರ 167 ರನ್ಸ್ ನ ಸ್ಕೋರ್ ಮಾಡಿದ್ದು. ಅದ್ರ ನೋಡಿ, ಶುಭ್ಮನ್ ಗಿಲ್ ಕಡೆಯಿಂದ ಬಂದಂತ ಸೆಂಚುರಿ ಇರ್ಬೋದು, ಸಾಯಿ ಸುದರ್ಶನ್ ಕಡೆಯಿಂದ ಬಂದಂತ 50+ ರನ್ಸ್ ಇರ್ಬೋದು. ನೋಡಿ ಇವ್ರದಿಬ್ರು ಇಲ್ಲಿ 167 ಪಾರ್ಟ್ನರ್ಶಿಪ್ ಬರ್ತಾ ಇದ್ದಾಗನೆ ಅಲ್ಲೇ ಗೊತ್ತಾಗೋಯ್ತು ಜಿಟಿ ವಿನ್ ಆಗುತ್ತಂತ. ಎಕ್ಸ್ಟ್ರಾ ರನ್ಸ್ ನಲ್ಲಿ ಇವರೇ ಸ್ಕೋರ್ ಮಾಡ್ಬಿಟ್ಟಿದ್ರು. ಇನ್ನೇನು ಬಾಲ್ ಒಂದೊಂದು ಬಂದ್ಬಿಟ್ಟಿತ್ತು. ಆ ರೇಂಜ್ ಆಡಿದ್ರು ಇವ್ರಿಬ್ರು, ಸಕಾಲ ಆಡಿದ್ರು ಅಂತ ಹೇಳ್ಬೋದು. ನೋಡಿ ಇವರು ಲಾಸ್ಟ್ ಮ್ಯಾಚ್ ಇಬ್ರು ಒಂಥರ ಕೊಲಾಪ್ಸ್ ಆಗಿದ್ರು. ನೋಡಿ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಅಂತ. ಗಿಲ್ ಕಡೆಯಿಂದ ಸೆಂಚುರಿ ಮತ್ತೆ ಸಾಯಿ ಸುದರ್ಶನ್ ಕಡೆಯಿಂದ 50+ ರನ್. ಇನ್ನೊಂದು ಹೇಳ್ಬೇಕಂದ್ರೆ ಸಾಯಿ ಸುದರ್ಶನ್ 50 ರನ್ಸ್ ಎಲ್ಲ ಸ್ಕೋರ್ ಮಾಡಿರ್ತಾರೆ. ಅವಾಗ ಒಂದು ಚಾನ್ಸ್ ಕೊಟ್ಬಿಡ್ತಾರೆ. ಆ ಚಾನ್ಸ್ ಏನಾದ್ರು ತಗೊಂಡಿದ್ರೆ ಒಂದು ಚಾನ್ಸ್ ಇರ್ತಾ ಇತ್ತು ಆರ್ಆರ್ಗೆ ಗೊತ್ತಿಲ್ಲ. ಬಟ್ ಅವಾಗ ನೋಡಿ ಒಂದು ಪೆರೇರಾ ಒಂದು ಕ್ಯಾಚ್ ಬಿಟ್ಬಿಡ್ತಾರೆ ಸಾಯಿ ಸುದರ್ಶನ್. ಅವ್ರು 15 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು. ಅವಾಗ ಒಂದು ವಿಕೆಟ್ ತಗೊಂಡಿದ್ರೆ ಸ್ವಲ್ಪ ಜಿಟಿ ಏನಾದ್ರು ಕಟ್ ಆಗಬಹುದಾಯ್ತು. ಬಟ್ ನೋಡಿ ಆ ಕ್ಯಾಚ್ ಬಿಟ್ರು ಅಲ್ಲಿಂದ ಆಮೇಲೆ ಚಾನ್ಸ್ಲೆಸ್. ಶುಭ್ಮನ್ ಗಿಲ್ ಅಂತೂ ಚಾನ್ಸ್ಲೆಸ್, ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ಶುಭ್ಮನ್ ಗಿಲ್. ಆ ತರ ಆಡಿದ್ದು. ಮತ್ತೆ ಸಾಯಿ ಸುದರ್ಶನ್ 50+ ರನ್ಸ್ ಸ್ಕೋರ್ ಮಾಡ್ತಾರೆ. ಇವರಿಬ್ರು ಆಲ್ಮೋಸ್ಟ್ ಅಲ್ಲಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ಬಿಟ್ರೆ. ಲಾಸ್ಟ್ ಅಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ ಬಂದು ಮ್ಯಾಚ್ ನ ರಾಹುಲ್ ತಿವಾಟಿ ಅವರೆಲ್ಲ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು ಅಷ್ಟೇ. ಇನ್ಫ್ಯಾಕ್ಟ್ ಟಾಸ್ ವಿನ್ ಆಗೋದು ಬಂದು ಅವ್ರು ಬ್ಯಾಟಿಂಗ್ ತಗೋತಾರೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಷ್ಟೇ ಅವ್ರು ಏನ್ ಹೇಳಿದ್ರು ಅಂದ್ರೆ ಲಾಸ್ಟ್ ಮ್ಯಾಚ್ ನಾವು ಚೇಸಿಂಗ್ ಮಾಡಕ್ಕೆ ನೋಡ್ತಾ ಇದೀವಿ ಅಂತ. ಬಟ್ ಆದ್ರೂ ನಾವು ಇಲ್ಲಿ ಬ್ಯಾಟ್ ಮಾಡಿ ವಿನ್ ಆಗಿದೀವಿ, ಆದ್ರಿಂದ ಬ್ಯಾಟಿಂಗ್ ಬಂದ್ರೆ ಏನು ತೊಂದರೆ ಇಲ್ಲ ಅಂತಾನೆ ಹೇಳಿದ್ರು ಅಲ್ವಾ. ಈ ಮ್ಯಾಚ್ ಅಲ್ಲಿ ನೋಡಿ ಟಾಸ್ ವಿನ್ ಆಗಿದ್ದೀವ್ರೆ, ಇವ್ರು ವಿನ್ ಆದ್ರೂ ಸಹ ಬ್ಯಾಟಿಂಗ್ ತಗೊಂಡ್ರು. ಲಾಸ್ಟ್ ಮ್ಯಾಚ್ ಬೇರೆ ಬ್ಯಾಟ್ ಮಾಡಿ ವಿನ್ ಆಗಿರಲ್ಲ, ಆದ್ರಿಂದ ಒಂಥರ ಯೂಸ್ ಸ್ಕೋರ್ ನ ಕಲೆ ಹಾಕೋಣ, ಅಂಡರ್ ಪ್ರೆಷರ್ ಅಲ್ಲಿ ಇಡೋಣ ಬ್ಯಾಟ್ಸ್ಮನ್ಸ್ ಅಂತ ಅವರು ಪ್ಲಾನ್ ಮಾಡಿರೋದು. ಬಟ್ ನೋಡಿ ಇವ್ರ ಕಡೆ ಅಷ್ಟೊಂದು ಯಾರು ಕಾಂಟ್ರಿಬ್ಯೂಷನ್ ಮಾಡಕ್ ಆಗಲ್ಲ. ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಇವ್ರು ಇನ್ಶಿಯಲ್ ಅಲ್ಲಿ ಆಗತ್ತ 2 ವಿಕೆಟ್ ಬೇಗನೆ ಕಳ್ಕೊಬಿಡ್ತಾರೆ. ಯಶಸ್ವಿ ಜೈಸ್ವಾಲ್ ಬೇಗ ಔಟ್ ಆಗ್ಬಿಡ್ತಾರೆ, ಧ್ರುವ್ ಜುರೇಲ್ ಬೇಗನೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಸೂರ್ಯವಂಶಿ ಕಡೆಯಿಂದ ಪಾಪ ಅವ್ರೇನು ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ ಹೋಗಲ್ಲ, ನಿಧಾನಕರೇ ಆಡ್ತಾ ಇರ್ತಾರೆ. ಫ್ಯಾಕ್ಟ್ ಹೇಳ್ಬೇಕಾದ್ರೆ ಸೂರ್ಯವಂಶಿ ಬ್ಯಾಟಿಂಗ್ ನ ಮೆಚ್ಕೊಳ್ಳೇಬೇಕು. ಇವತ್ತು ನೋಡಿ ಎಗ್ಗಮ್ಮಗ ಬೀಸಕ್ ಹೋಗಿಲ್ಲ, ಇವ್ರ ವಿರುದ್ಧ ಒಂಥರ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಬಾಲ್ ಬೌನ್ಸರ್ಸ್, ಸಿರಾಜ್ ಇರ್ಲಿ, ರಬಾಡ ಇರ್ಲಿ, ಓಲ್ಡರ್ ಇರ್ಲಿ, ಪ್ರತಿಯೊಬ್ರು ವೈಭವ್ ಸೂರ್ಯವಂಶಿಗೆ ಎಲ್ಲ ಬೌನ್ಸರ್ಸ್ ಆಗ್ತಾ ಇರೋದು. ಒಂಥರ ಸ್ಟ್ರಗಲ್ ಪಡ್ತಾ ಇದ್ರು. ಬಟ್ ಆದ್ರೂ ಸ್ಕೋರ್ ಮಾಡಿಲ್ಲ ಅಂತಲ್ಲ, ಆದ್ರೂ ಅವರು ಸ್ಕೋರ್ ಮಾಡ್ತಾ ಇದ್ರು. ಬಟ್ ಕೆಲವೊಂದು ಬಾಲ್ಸ್ ಸ್ಟ್ರಗಲ್ ಪಡ್ತಾ ಇದ್ರು ಬೌನ್ಸರ್ಸ್ ನ. ಆದ್ರೂ ನೋಡಿ ಸಕದಾಗ ಆಡ್ಕೊಂಡ್ ಬಂದ್ರು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇವ್ರದ್ದು 31 ಬಾಲ್ಸ್ ಗೆ 50 ರನ್ಸ್ ಸ್ಕೋರ್ ಮಾಡೋದು. ಎಂಟು ತನಕ ಇವ್ರೇ ಆಡ್ಬೇಕಾಗಿತ್ತು. ಆದ್ರೂ ನೋಡಿ ಟ್ರೈ ಮಾಡ್ಕೊಂಡು ಪಾಪ ನಿಧಾನಕ್ಕೆ ಆಡ್ಕೊಂಡು ಪರವಾಗಿಲ್ಲ ಒಂದು ರೇಂಜ್ ಗೆ ಆಡ್ಕೊಂಡು ಹೋದ್ರು. ಅದಾದ್ಮೇಲೆ ರವೀಂದ್ರ ಜಡೇಜಾ ಮತ್ತೆ ಸೂರ್ಯವಂಶಿ ಕಡೆಯಿಂದ ಇಬ್ಬರು ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಇವ್ರಿಬ್ರು ಕಡೆಯಿಂದ ಆಕ್ಚುಲಿ ಹೇಳ್ಬೇಕಾದ್ರೆ 127 ರನ್ಸ್ ಬರುತ್ತೆ 65 ಬಾಲ್ಸ್ ಅಲ್ಲಿ. ಸಕದಾಗ ಆಡ್ತಾರೆ ಅಂತ ಹೇಳ್ಬೋದು. ಇವ್ರಿಬ್ರು ನಡುವೆ ಇವ್ರದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬರುತ್ತೆ. ಇದಾದ್ಮೇಲೆ ಅಷ್ಟೊಂದು ಏನು ಪಾರ್ಟ್ನರ್ಶಿಪ್ ಯಾರ ಕಡೆಯಿಂದನೂ ಬರಲ್ಲ. ಅದಾದ್ಮೇಲೆ ರವೀಂದ್ರ ಜಡೇಜಾ ಸ್ವಲ್ಪ ಅವ್ರಿಗೇನೋ ಹ್ಯಾಂಡ್ ಇಂಜುರಿ ಆಗ್ತದೆ, ಅವ್ರು ಸ್ವಲ್ಪ ಆಚೆ ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ವಿಕೆಟ್ ಎಲ್ಲ ರಿಯಾನ್ ಪರಾಗ್ ಔಟ್ ಆದ್ಮೇಲೆ ರಿಯಾನ್ ಪರಾಗ್ ಏನೋ ಕಾಂಟ್ರಿಬ್ಯೂಷನ್ ಮಾಡಲ್ಲ, ಬೇಗ ಔಟ್ ಆಗ್ಬಿಡ್ತಾರೆ. ದುಷ್ಯಂತ್ ಚನಕನ ಔಟ್ ಆಗ್ಬಿಡ್ತಾರೆ. ನೋಡಿ ಇವರು ಓಲ್ಡರ್ ಯಾವ ತರ ಬೌಲಿಂಗ್ ಮಾಡ್ತಾರ, ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. 2 ವಿಕೆಟ್ ತಗೋತಾರೆ, ಕ್ರೂಷಿಯಲ್ ವಿಕೆಟ್ಸ್ ತಗೊಳ್ಳೋದು. ನೋಡಿ ಅವ್ರು ಹಾಕಿರೋ 4 overs ಅಲ್ಲಿ 27 ರನ್ಸ್ ನ ಕೂಡ 2 ವಿಕೆಟ್ಸ್ ತಗೋತಾರೆ. ಮತ್ತೆ ಎಕನಾಮಿಕ್ ಆಗಿ ಬಾಲ್ ಮಾಡಿರೋದು ಇವ್ರೊಬ್ರೆ. ಇನ್ ಯಾರ ಕಡೆಯಿಂದ ಅಷ್ಟೊಂದು ಏನು ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವ್ರು ನೋಡಿ ವಿಕೆಟ್ಸ್ ಯಾರು ತೆಗೆದಿರೋದು ಅಂದ್ರೆ ರಿಯಾನ್ ಪರಾಗ್ ಮತ್ತೆ ದುಷ್ಯಂತ್ ಚನಕನ ಇವರೇ ವಿಕೆಟ್ ತಗೊಂಡಿದ್ದು. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ನ ತಗೊಂಡಿದ್ದು, ಮೊಹಮ್ಮದ್ ಸಿರಾಜು ಮತ್ತೆ ಧ್ರುವ್ ಜುರೇಲ್ ನ ತಗೊಂಡಿದ್ದು ಕಗಿಸೋ ರಬಾಡ. ಮತ್ತೆ ಇವರು ವೈಭವ್ ಸೂರ್ಯವಂಶಿ ಪಾಪ ಆಡ್ತಾ ಇರ್ತಾರೆ. ಸಗದಾಗ 50+ ಆದ್ಮೇಲೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಅವ್ರು ಆಡ್ತಾ ಇರ್ಬೇಕಾದ್ರೆ ನೋಡಿ ಔಟ್ ಆಗ್ಬಿಡ್ತಾರೆ. ಈ ಸಲನು ಸೆಂಚುರಿ ಹೊಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ ನೋಡಿ ಸೆಂಚುರಿ ಮಾಡ್ಕೊಳಕ್ ಆಗಲ್ಲ. ಸೇಮ್ ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾವ ಬಾಲ್ಗೆ ಔಟ್ ಆಗಿದ್ರು ಸೇಮ್ ಈ ಮ್ಯಾಚ್ ಅಲ್ಲೂ ಅಷ್ಟೇ ಅದೇ ಬಾಲ್ಗೆ ಔಟ್ ಆಗಿರೋದು. ಅದೇ ತರ ಶಾಟು, ಅದೇ ತರ ಬಾಲ್, ಅದೇ ತರ ಕ್ಯಾಚ್. ಸೇಮ್ ಲಾಸ್ಟ್ ಮ್ಯಾಚ್ ಹೈಲೈಟ್ಸ್ ನೋಡ್ದಂಗಿತ್ತು. ಆ ಕ್ಯಾಚ್ ನ ಸೇಮ್ ಅದೇ ತರ ಆಗಿತ್ತು. ನೋಡಿ 47 ಬಾಲ್ಸ್ ಅಲ್ಲಿ 96 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ ಕಳಿಸೋ ರಬಾಡ್ಗೆ. ಪರವಾಗಿಲ್ಲ ಒಂದು ರೇಂಜ್ ಸಕದಾಗಿ ಆಡ್ತಾರೆ. ಒಂಥರ ಇವ್ರು ಸೆಂಚುರಿ ಹೊಡ್ಕೊಂಡಿದ್ರೆ ಒಂಥರ ಡಿಸರ್ವ್ ಅಂತಾನೆ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ ಅವ್ರು ಸೆಂಚುರಿ ಮಾಡ್ಕೊಳಕ್ಕಾಗಿಲ್ಲ. ನೋಡಿ 2 ಸೆಂಚುರಿ ಮಿಸ್ ಆಯ್ತು. ಅದು ಎಂತ ಮಸ್ಟ್ ವಿನ್ ಗೇಮ್ಸ್ ಮತ್ತು ಕ್ರೂಷಿಯಲ್ ಗೇಮ್ಸ್ ಅಲ್ಲಿ ಬಂದಿರೋದು. ಒಂಥರ ನೋಡಿ ಪ್ರೆಜರ್ ಇದ್ದಾಗಲೂ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನೋಡಿ ವೈಭವ್ ಸೂರ್ಯವಂಶಿ. ಸಕದಾಗ ಅಂತ ಹೇಳ್ಬೋದು. ಇವ್ರು ಮೆಚ್ಕೊಳ್ಳೇಬೇಕು. ಹೌದು ಇವ್ರು ಸೋತಿರ್ಬೋದು ಇವತ್ತು ಮ್ಯಾಚ್. ಬಟ್ ಆರ್ ಅಂತ ಬಂದಾಗ ವೈಭವ್ ಸೂರ್ಯವಂಶಿನ ಎಲ್ಲರೂ ಒಂಥರ ಮೆಚ್ಕೊಳ್ತಾರೆ, ಕೊಂಡಾಡ್ತಾರೆ ಅಂತಾನೆ ಹೇಳ್ಬೋದು. ಆ ತರ ಇನ್ನಿಂಗ್ಸ್ ನ ಆಡಿದ್ದು ಒಂಥರ ಅಂಡರ್ ಪ್ರೆಜರ್ ಗೇಮ್ಸ್ ಅಲ್ಲಿ. ಗಿಲ್ದು ಸ್ವಲ್ಪ ಕ್ಯಾಪ್ಟನ್ಸಿ ಆ ಕಡೆ ಈ ಕಡೆ ಆಯ್ತು ಅಂತ ಹೇಳ್ಬೋದು. ನೋಡಿ ಲಾಸ್ಟ್ ಓವರ್ ತನಕ ಸ್ಪಿನ್ನರ್ ನ ಇಟ್ಕೋಬಾರ್ದಾಯ್ತು. ಲಾಸ್ಟ್ ಓವರ್ ತನಕ ಸ್ಪಿನ್ನರ್ ನ ಇಟ್ಕೊಂಡ್ರು, ಸ್ಪಿನ್ನರ್ ಕೊಟ್ರು. ಪೆರಾರಿಯ ಹೊಡೆದ್ರು ನೋಡಿ ಯಾವ ರೇಂಜ್ ಹೊಡೆದಿದ್ದು ಗೊತ್ತಾ. ಲಾಸ್ಟ್ ಓವರ್ ಅಲ್ಲಿ 4 6 ಹೊಡೆದಿರೋದು ಇವರಿಗೆ ರಶೀದ್ ಖಾನ್ಗೆ ಪೆರಾರಿಯ ಎಗ್ಗ ಮುಗಟ್ರು ಅಂತ ಹೇಳ್ಬೋದು. 27 ರನ್ಸ್ ಸ್ಕೋರ್ ಮಾಡ್ತಾರೆ ಆ ಓವರ್ ಅಲ್ಲಿ. ನೋಡಿ ಇವ್ರು ಇನ್ನೂ ಒಂದು 200 ತನಕ ಎದ್ಬಿಡ್ಬೋದಾಯ್ತು. ಬಟ್ ನೋಡಿ ರಶೀದ್ ಖಾನ್ ಆ ಓವರ್ ಎಕ್ಸ್ಪೆನ್ಸಿವ್ ಆಯ್ತಲ್ವಾ. ಆ ಓವರ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಂಗೆ 240 ರನ್ಸ್ ಸ್ಕೋರ್ ಮಾಡ್ಬಿಡ್ತಾರೆ. ಆದ್ರೂ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಇನ್ನೂ ಒಂದು 20 ರನ್ಸ್ ಶಾರ್ಟ್ ಇದ್ರು ಅಂತಾನೆ ಹೇಳ್ಬೋದು. ಹೌದು ಅವ್ರು ಆಡ್ತಾ ಇದ್ದ ರೀತಿ ನೋಡಿದ್ರೆ ಇನ್ನೂ 250 ರನ್ಸ್ ಏನಾದ್ರು ಸ್ಕೋರ್ ಮಾಡಿದ್ರೆ ಕೂಡ ಟಾರ್ಗೆಟ್ ಕೊಟ್ಟಿದ್ರೆ ಸಹ ಅವರು ಚೇಂಜ್ ಮಾಡ್ಬಿಡ್ತಾ ಇದ್ರು. ಅದೇ ರೀತಿ ಆಡಿದ್ರು. ಬಟ್ ಆದ್ರೂ ಇವ್ರ ಒಂಥರ 20 ರನ್ಸ್ ಶಾರ್ಟ್ ಇದ್ರು ಅಂತ ಹೇಳ್ಬೋದು. ಹೌದು ಇದು ಬ್ಯಾಟಿಂಗ್ ಆಡಕ್ ಒಳ್ಳೆ ಪಿಚ್.
ಬ್ಯಾಟಿಗೆ ಬಾಲ್ ಚೆನ್ನಾಗಿ ಬರ್ತಾ ಇತ್ತು, ಸಕದಾಗ ಆಡ್ಬೋದಾಯ್ತು. ಬಟ್ ಇವ್ರ ಕಡೆ ವಿಕೆಟ್ಸ್ ಕಳ್ಕೊಂಡ್ರಲ್ವಾ, ಆದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಧ್ರುಜರಲ್ಲಿ ಏನಾದ್ರು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಇನ್ನೂ ಒಂಥರ 230 240 ಹೋಗೋದಾಯ್ತು. ಬಟ್ ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ಬೇಕಾಯ್ತು. ವೈಭವ್ ಸೂರ್ಯವಂಶಿ ಬಿಲ್ಡ್ ಮಾಡ್ಕೊ ಬರ್ತಾರೆ. ಬಟ್ ಆದ್ರೂ ಇವ್ರು ಸ್ಕೋರ್ ಮಾಡೋದು 214 ರನ್ಸ್, 215 ಟಾರ್ಗೆಟ್ ಆಗಿ ಕೊಡ್ತಾರೆ. 215 ಟಾರ್ಗೆಟ್ ಕೊಡ್ತಾ ಇದ್ದಾಗ ಜಿ ಟಿ ಅವ್ರು ಅನ್ಕೊಂಡಿರ್ತಾರೆ ಇದನ್ನ ಈಸಿಯಾಗಿ ಚೇಂಜ್ ಮಾಡ್ಬೋದು ಅಂತ. ಯಾಕಂದ್ರೆ ಅವರು ಆಲ್ಮೋಸ್ಟ್ ಆಲ್ ಕೆಲವು ಟೈಮ್ಸ್ ಎಲ್ಲ ಆಲ್ರೆಡಿ ಇವ್ರು ಚೇಂಜ್ ಮಾಡಿದ್ದಾರೆ ಈ ಸ್ಕೋರ್ನೆಲ್ಲ. ಅದರಿಂದ ಒಂಥರ ಆ ಓಪಲ್ ಬರ್ತಾರೆ, ಜಿ ಟಿ ಅವರು ಚೇಂಜ್ ಮಾಡ್ಬೋದು ಅಂತ. ಇವ್ರು ಯಾವಾಗಲೂ ಡಿಫೆಂಡ್ ಆಗಿರೋ ಟಾಪ್ 3 ಬ್ಯಾಟ್ಸ್ಮನ್ಸ್ ಮೇಲೆ ಇವ್ರು ಚೇಂಜ್ ಮಾಡಬಾರ್ದು. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಯಾವ ರೀತಿ ಆಡ್ತಾರೆ ಅಂತ ನೋಡಿ. ಚೇಂಜ್ ಮಾಡ್ಬೇಕಾದಾಗ ಯಾವ ರೀತಿ ಪಾರ್ಟ್ನರ್ಶಿಪ್ ಬರ್ಬೇಕಾಯ್ತು, ಯಾವ ರೀತಿ ಇನ್ನಿಂಗ್ಸ್ ಬರ್ಬೇಕಾಯ್ತು, ಇವ್ರಿಬ್ರು ನಡುವೆ ಬರುತ್ತೆ. ಮತ್ತೆ ಸೆಂಚುರಿ ಪಾರ್ಟ್ನರ್ಶಿಪ್, ಮತ್ತೆ 100+ ರನ್ಸ್ ಪಾರ್ಟ್ನರ್ಶಿಪ್ ನೋಡಿ. ಇವ್ರಿಗೆ ಒಂಥರ 100 ರನ್ಸ್ ಪಾರ್ಟ್ನರ್ಶಿಪ್ ಲೆಕ್ಕನೇ ಇಲ್ಲ. ಏನ್ ಮ್ಯಾಚ್ ಆಫ್ಟರ್ ಮ್ಯಾಚ್ ಪಾರ್ಟ್ನರ್ಶಿಪ್ ಬರ್ತಾನೆ ಇಲ್ಲ. ಅದ್ ಯಾವ ತರ ಕನ್ಸಿಸ್ಟೆಂಟ್ ಆಗಿ ಆಡ್ತಾರ ಅಂತ ಗೊತ್ತಾಗ್ತಲ್ಲ. ಇವ್ರಿಬ್ರು ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವ್ರಿಬ್ರು ನೋಡಿ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ ಕಡೆಯಿಂದ ಒಂದು 50+ ರನ್ಸ್ ಬರುತ್ತೆ. ಇವ್ರು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 15 ರನ್ಸ್ ಸ್ಕೋರ್ ಮಾಡ್ತಾರೆ. ಅವಾಗ ಪೆರಾರಿಯಾ ಒಂದು ಕ್ಯಾಚ್ ನ ಬಿಟ್ಬಿಡ್ತಾರೆ ಸಾಯಿ ಸುದರ್ಶನ್. ಅದೇನಾದ್ರೂ ವಿಕೆಟ್ ತಗೊಂಡಿದ್ರೆ ಸ್ವಲ್ಪ ಏನಾದ್ರು ಆಡ್ಸ್ಕೋಬೋದಾಯ್ತು ಆರ್ ಗೊತ್ತಿಲ್ಲ. ಬಟ್ ಆದ್ರೂ ನೋಡಿ ಅಲ್ಲೊಂದು ಚಾನ್ಸ್ ಕೊಟ್ಟರು, ಅದಾದ್ಮೇಲೆ ಚಾನ್ಸ್ ಕೊಡಕ್ ಹೋಗಿಲ್ಲ. ಅದಾದ್ಮೇಲೆ 32 ರನ್ಸ್ ಸ್ಕೋರ್ ಮಾಡಿ 58 ಬಾಲ್ಸ್ ಅಲ್ಲಿ ಇವರು ಸಾಯಿ ಸುದರ್ಶನ್ ಔಟ್ ಆಗಿಬಿಟ್ಟಿರ್ತಾರೆ. ಶುಭ್ಮನ್ ಗಿಲ್ ಒಂದ್ ಎಂಡಲ್ಲಿ ಆಡ್ತಾನೆ ಇರ್ತಾರೆ, ಸಗದಾಗನೆ ಆಡ್ತಾ ಇರ್ತಾರೆ. ಇವ್ರ ಕಡೆಯಿಂದ ಒಂದು 30 ಬಾಲ್ಸ್ ಅಲ್ಲಿ 50 ರನ್ಸ್ ಸ್ಕೋರ್ ಮಾಡ್ತಾರೆ. ಇವ್ರಂತರ ಚಾನ್ಸ್ಲೆಸ್ ಆಡ್ತಾರೆ ಅಂತ ಹೇಳ್ಬೋದು. ಎಲ್ಲಿ ಚಾನ್ಸೇ ಕೊಡಲ್ಲ ಶುಭ್ಮನ್ ಗಿಲ್. ಸ್ಟಾರ್ಟಿಂಗ್ ಇಂದ ಅಗ್ರೆಸಿವ್ ಆಗಿ ಆಡ್ಕೊ ಬರ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇವ್ರಿಬ್ಬರು ನಡುವೆ ಬರೋಂತ ಪಾರ್ಟ್ನರ್ಶಿಪ್ 167 ರನ್ಸ್ ಪಾರ್ಟ್ನರ್ಶಿಪ್ ಬರೋದು. 13 ಓವರ್ ಅಲ್ಲೇನೋ ಫಸ್ಟ್ನೇ ವಿಕೆಟ್ ಬಿಡೋದು ಇವರು ಸಾಯಿ ಸುದರ್ಶನ್. ಅಲ್ಲಿ ತನಕ ನೋಡಿ ಯಾವ ತರ ಡಾಮಿನೇಟ್ ಮಾಡ್ತಾರೆ ಅಂದ್ರೆ 10 ಓವರ್ಸ್ಗೆಲ್ಲ 130 ರನ್ಸ್ ಇರ್ತಾರೆ. ಅಲ್ಲೇ ಗೊತ್ತಾಗೋಯ್ತು ಎಕ್ಸ್ಟ್ರಾ ರನ್ಸ್ ಇದ್ದಿದ್ದಲ್ಲ, ಅಲ್ಲೇ ಸ್ಕೋರ್ ಮಾಡಿ ಬಿಸಾಕ್ಬಿಟ್ರು. ಇವರು ಸಾಯಿ ಸುದರ್ಶನ್ ಔಟ್ ಆಗೋಷ್ಟೊಳಗಡೆನೆ ಇನ್ನೇನು ಆಡೋ ಇನ್ನೊಂದು 40 ಬಾಲ್ಸ್ ಅಲ್ಲಿ 60 ರನ್ಸ್ ಬೇಕಾಗಿತ್ತು. ಆ ರೇಂಜ್ ತಗೊಂಬಂದ್ ಇಟ್ಬಿಟ್ಟಿದ್ರು. ಸಗದಾಗ ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ನೋಡಿ 53 ಬಾಲ್ಸ್ ಅಲ್ಲಿ 104 ರನ್ಸ್ ಸ್ಕೋರ್ ಮಾಡಿ ಜೋಫ್ರಾ ಆರ್ಚರ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಇನ್ನೇನು ಬಾಲ್ಗಳೊಂದಿತ್ತು. ಜಾಸ್ ಬಟ್ಲರ್ ಒಂದು ಹಿಂದೆಲ್ಲ ಆಡ್ತಾ ಇದ್ರು. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಒಂಥರ ಬಂದು ಕ್ಯಾಮೆರಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು. ಅವ್ರು ಅದಾದ್ಮೇಲೆ ರಾಹುಲ್ ತಿವಾಟಿ ಬಟ್ಲರ್ ಲಾಸ್ಟ್ ಅಲ್ಲಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ರಾಹುಲ್ ತಿವಾಟಿ 9 ಬಾಲ್ಸ್ ಅಲ್ಲಿ 70 ರನ್ಸ್ ಸ್ಕೋರ್ ಮಾಡಿ ಅಲ್ಲಿಗೆ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಜಿ ಟಿ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಇವಾಗ ಫೈನಲ್ ಎಂಟ್ರಿ ಕೊಟ್ಟರು RCB ಜೊತೆ. ಇನ್ನು ಭಾನುವಾರ ದಿನ ಫೈನಲ್ ಆಡ್ತಾ ಇರೋದು. ಒಂಥರ ನೋಡಿ ಯಾವ ತರ ಆಡಿದ್ರು. ಲಾಸ್ಟ್ ಗೇಮ್ ಜಿ ಟಿ ಅವ್ರ ಬೌಲಿಂಗ್ ಎಲ್ಲ ಒಂಥರ ಕೊಲಾಪ್ಸ್ ಆಗ್ಬಿಟ್ಟಿದ್ರು, ಬ್ಯಾಟಿಂಗ್ ಎಲ್ಲ ಕೊಲಾಪ್ಸ್ ಆಗ್ಬಿಟ್ಟಿದ್ರು. ಅಲ್ಲಿ ನೋಡಿ ಸ್ವಲ್ಪ ಕಷ್ಟಪಟ್ಟರು RCB ವಿರುದ್ಧ. ಬಟ್ ನೋಡಿ ಯಾವ ತರ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದಂತ. RCBಗೂ ಇದಿರಲ್ಲ, ಭಾನುವಾರ ಆಡ್ತಾರದು ಬೇರೆ ಗುಜರಾತ್ ಸ್ಟೇಡಿಯಂ ಅಲ್ಲಿ. ಸಖತ್ ಒಂಥರ ಒಳ್ಳೆ ಫೈಟ್ ಇರುತ್ತೆ ಅಂತ ಹೇಳ್ಬೋದು. ಇವ್ರು ಜಿ ಟಿ RCB ಮ್ಯಾಚ್. ಜಿ ಟಿ ಫೈನಲ್ ಗೆ ಬಂದಿದ್ದು ನಂಗೆ ಏನೋ ಖುಷಿನೇ, ಏನು ಬೇಜಾರೇನಿಲ್ಲ. ಇವ್ರು ಆರ್ ಕಡೆ ಒಂದ್ ಸ್ವಲ್ಪ ಬೇಜಾರ ಅಂದ್ರೆ ವೈಭವ್ ಸೂರ್ಯವಂಶಿ ಅವ್ರು ನೋಡ್ತಾ ಇದ್ರೆ ಸ್ವಲ್ಪ ಬೇಜಾರಾಗ್ತೈತೆ. ಏನಕ್ಕಂದ್ರೆ ನೋಡಿ ಅವ್ರು 2 ಮ್ಯಾಚ್ ಸೆಂಚುರಿ ಸ್ಕೋರ್ ಮಾಡ್ಕೋಬೋದಾಯ್ತು. ಬಟ್ ಅವ್ರೊಬ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಆದ್ರೂ ಅವ್ರು ಅಷ್ಟ್ ಮಾತ್ರ ಆಡಿನೂ ಮ್ಯಾಚ್ ವಿನ್ ಆಗಕ್ಕಾಗಿಲ್ಲ. ಅವ್ರಿಗೂ ಬೇಜಾರಾಗುತ್ತೆ, ಒಂಥರ ಎಲ್ಲರಿಗೂ ಬೇಜಾರಾಗುತ್ತೆ. ಬಟ್ ಏನ್ ಮಾಡಕ್ ಆಗಲ್ಲ, ಸೋಲು ಗೆಲ್ಲು ಬಿದ್ದಿದ್ದೆ. ಅವ್ರೊಂಥರ ನೋಡಿ ಆರ್ ಮ್ಯಾಚ್ ಸೋತಿರ್ಬೋದು, ಬಟ್ ವೈಭವ್ ಸೂರ್ಯವಂಶಿ ಗೆದ್ದಿದ್ದಾರೆ. ಇದು ಮಗ ಇವತ್ತಿನ ಮ್ಯಾಚ್ ರಿವ್ಯೂ. ನಿಮ್ಗೆ ಏನ್ ಅನ್ಸ್ತು? ಏನಾದ್ರು ಜಿ ಟಿ ಏನಾದ್ರು ಫೈನಲ್ ಗೆ ಬಂದಿದ್ದು ನಿಮ್ಗೆ ಖುಷಿ ಆಯ್ತಾ? ಇಲ್ಲ ಅಂದ್ರೆ ಆರ್ ಏನಾದ್ರು ಫೈನಲ್ ಗೆ ಬರ್ಬೇಕಾಯ್ತಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.